ಕೇಳಿಸ್ತದೆ ಸರ್, ಕೇಳಿಸ್ತಿಲ್ಲ ಸರ್ ಸೀರಿಯಸ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಪ್ರೇಮ. ನಾನು ಮೊದಲಿಂದ ಹೇಳೋ ಹಾಗೆ ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಮ್ಮ ಎಲ್ಲರ ಕನಸಿನ ಕೂಸು ಅಂತ ಹೇಳಿದ್ದೆ. ಈಗ ಕನಸಿನ ಕೂಸನ್ನ ನಾವು ಮುಂದೆ ಇಟ್ಟಿದ್ದೀವಿ. ಇದನ್ನು ಕನ್ನಡ ಜನತೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೇದಾಗೋ ಥರ ಒಂದು ಸಕ್ಸಸ್ ಆಗೋ ಥರ ನೀವು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ ಥಿಯೇಟರ್ ಇನ್ ಆಗುವಾಗ. ಹೇಗೆ ಅನಿಸುತ್ತೆ ನನ್ನ ಪಾತ್ರ, ಬಿಕಾಸ್ ನಾನು ತುಂಬ ರಗಡ್ ಆ್ಯಂಡ್ ಪಬ್ಲಿಕ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೇಗೆ ತಗೋತಾರೆ ಸೋನಿ ಅನ್ನೋ ಪಾತ್ರನ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಸ್ವಲ್ಪ ನಾನು ರೀಚ್ ಆಗಿದ್ದೀನಿ ಅಂತ ಐ ವಿಶ್ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ಆಡಿಯನ್ಸ್ ನೋಡುವಾಗ ಸೋನಿ ಅಂತ ದೇ ಆರ್ ಶೌಟೆಡ್ ಲೈಕ್ ಅದನ್ನು ತುಂಬ ಭಾವನಾತ್ಮಕವಾಗಿ ನನಗೆ ತುಂಬ ಫೀಲ್ ಕೊಡ್ತು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಅವಕಾಶ ಮಾಡಿಕೊಟ್ಟಕ್ಕೆ ನನಗೆ ಚಿತ್ರತಂಡಕ್ಕೆ, ನಮ್ಮ ಹಂಚಿ ಚಿತ್ರತಂಡಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳು ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಪಕ್ಕ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಮಂದಿರಗಳಿಗೆ ಬನ್ನಿ. ನಮ್ಮಂಥ ಹೊಸ ಹೊಸ ಪ್ರತಿಭೆಗಳನ್ನ ನಾವು ಬೆಳಗ್ಗೆ ತರಬೇಕು, ಬೆಳೆಸಬೇಕು, ಹರಿಸ್ಬೇಕು, ಹಾರೈಸಬೇಕು. ನಮ್ಮ ಅಜ್ಜೆ ಸೇರ್ಪನ್ನ ನೀವೆಲ್ಲರೂ ನೋಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಸರ್, ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಅದಕ್ಕಿಂತಲೂ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲ ಜನಗಳ ಮಧ್ಯೆ ಈ ಕ್ರೌಡಲ್ಲಿ, ಈ ಸೌಂಡಲ್ಲಿ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡ್ತಿರೋದು ಫಸ್ಟ್ ಟೈಮ್. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಸರ್. ಅದರಲ್ಲಿ ನೀವೆಲ್ಲರೂ ಸಿನಿಮಾಗೆ ಬಂದಿದ್ದಕ್ಕೆ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಎಂಟರ್ಟೈನ್ಮೆಂಟ್ ಆಗಿದೆ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಖುಷಿ ಆಯಿತು ಅನ್ಕೋತೀನಿ ಸಿನಿಮಾ ನೋಡಿ. ಹೇಗೆ ಅನ್ನಿಸ್ತು ಸರ್ ನಿಮಗೆ ಸಿನಿಮಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅದೇ ನಮ್ಮ ಸಿನಿಮಾ ನಾನು ಇವಾಗ ಫುಲ್ ಸಿನಿಮಾ ನೋಡಿದ್ದಿದೆ ಫಸ್ಟ್ ಟೈಮು. ಖುಷಿ ಆಗೇ ಆಗುತ್ತಲ್ಲ ಸರ್. ಫಸ್ಟ್ ಡೇ ಫಸ್ಟ್ ಸಿನಿಮಾ ನಮ್ಮದು, ಫಸ್ಟ್ ಸಿನಿಮಾ ಅಲ್ಲ ನಂದು. ಆದರೂ ಈ ಸಿನಿಮಾನೂ ಅಷ್ಟೇ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಂದಾಗ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ನಾನು ಏನು ಅಂದ್ಕೊಂಡಿದ್ದೆ ಹೇಳಿದ್ನಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಸಿನಿಮಾ ಸರ್. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಟ್ಟಿದ್ದು ನಮಗೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಆಗಿದೆ. ಅಂದರೆ ನಾವು ತುಂಬ ಪ್ರಯತ್ನ ಪಟ್ಟು ತುಂಬ ಥಿಂಕ್ ಮಾಡಿ ಆಡಿಯನ್ಸಿಗೆ ಎಂಟರ್ಟೈನ್ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಕಾಯ್ತಾ ಇದ್ದಿದ್ದು. ಆ ಅವಕಾಶ ನಮಗೆ ಇವತ್ತು ಬಂದಿದೆ. ಇವತ್ತಿಂದ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಂಥ ಸಿನಿಮಾ ನಮ್ಮ ಅಚ್ಚೆ ಸಿನಿಮಾ ಆಗಿದೆ. ಸೊ ನಾನು ಎಲ್ಲರೂ ಹೇಳೋದಿಷ್ಟೇ, ಫ್ಯಾಮಿಲಿ ನೋಡುವಂಥ ಸಿನಿಮಾ, ಹಾಗೆ ಎಲ್ಲರೂ ಬಂದು ಖುಷಿ ಪಡುವಂಥ ಸಿನಿಮಾ. ಇದರಲ್ಲಿ ಒಂದು ವಲ್ಗ್ಯಾರಿಟಿ ಆಗಲಿ ಏನೇ ಆಗಲಿ ಇಲ್ಲ, ನಿಮಗೆ ಖುಷಿ ಆಗುತ್ತೆ. ನೀವೇ 4 ಜನಕ್ಕೆ ಹೇಳ್ತೀರಾ ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಅಂತೇಳಿ. ಸೊ ದಯವಿಟ್ಟು ಬನ್ನಿ, ಬಂದು ಈ ಸಿನಿಮಾನ ನೋಡಿ ಖುಷಿ ಪಡಿ. ಬೇರೆ ಏನೇ ಕೇಳ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ. ಅಚ್ಚೆ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡೇ ಮಾಡುತ್ತೆ. ಥ್ಯಾಂಕ್ ಯು ಸೊ ಮಚ್. ಯಾಕಂತಂದರೆ ನಮ್ಗೆ ಯಾವತ್ತು ಸೆಲೆಬ್ರಿಟಿಗಳೇ ನಮ್ಮ ಜನಗಳೇ, ಅವ್ರ ಮಧ್ಯೆ ಕೂತ್ಕೊಂಡು ಒಂದು ಹಬ್ಬದ ಥರ ಫೀಲು, ಅದು ಊರಬ್ಬನೇ ಮಾಡೋ ಫೀಲ್ ಥರ ಆಗಿದೆ. ಎಲ್ಲರೂ ಸೇರಿ ಏನೋ ಹಬ್ಬ ಆಚರಿಸ್ತೀವೋ ಆ ಥರ ದೊಡ್ಡ ಹಬ್ಬ ಆಚರಿಸ್ತಿದ್ದೀವಿ ಬೆಂಗಳೂರಲ್ಲಿ ಅನ್ನೋ ಒಂದು ಖುಷಿ. ಅದು ನಮ್ಮಂಥ ಪುಟ್ಟ ಕಲಾವಿದರಿಗೆ ಈ ಥರ ದೊಡ್ಡ ಹಬ್ಬ ಸಿಕ್ಕಿದಾಗ ಭಾಳ ಖುಷಿ. ಇನ್ನೂ ಒಂದು ಅದೇ ನಾವು ಹೇಳೋದಂತಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ, ಹರಸಿ ಹಾರೈಸಿ.